ಹೊರಗಡೆ ಇದ್ದೆ. ಸಾಯಂಕಾಲ 7 ಗಂಟೆಗೆ ಬೆಂಗಳೂರು ರೀಚ್ ಆಗಿದೆ. 7:15ಗೆ ನಾಗಮಂಗಲದಿಂದ ಪೊಲೀಸ್ ಅಧಿಕಾರಿಗಳಿರ್ಬೋದು, ಸ್ಥಳೀಯ ಮುಖಂಡರುಗಳು ಫೋನ್ ಬಂತು ನನಗೆ. ಬಹುಶಃ ನನಗೂ ಒಂಥರ ಶಾಕ್ ಆಯಿತು. ನಾಗಮಂಗಲದಲ್ಲಿ ಕಳೆದ 30-40 ವರ್ಷದಲ್ಲಿ ಹಿಂದೆ ನಾಗಮಂಗಲದಲ್ಲೂ ಒಂದು ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ಬೆಳ್ಳೂರಿನಲ್ಲೂ ಆಗಿದೆ. ಆ 2 ಇನ್ಸಿಡೆಂಟ್ ಆದಮೇಲೆ ಇಲಾಖೆಯವರು ನಮ್ಮೆಲ್ಲರ ಪ್ರಯತ್ನಕ್ಕಿಂತ ಸ್ಥಳೀಯ ಮುಸ್ಲಿಮ್ಸು ಮತ್ತು ಹಿಂದೂಗಳೇ ಅನೇಕ ಬಾರಿ ಸಣ್ಣ ಪುಟ್ಟ ಇನ್ಸಿಡೆಂಟ್ಗಳು ಬಂದಾಗ ಇಬ್ಬರೂ ನಮ್ಮ ಜೊತೆಲಿ ಮಾತನಾಡಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಸರ್, ಒಂದು ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ, ಇಂಥ ಸನ್ನಿವೇಶ ಇದೆ, ಇದನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಮುಸ್ಲಿಮ್ಸು ಹೇಳಿದ್ದಾರೆ, ಹಿಂದೂಗಳು ಸಹ ನಮ್ಮ ಹುಡುಗರುಗಳು ಹೇಳಿರ್ತಕ್ಕಂಥದ್ದು ನಾನು ನೋಡಿದ್ದೆ. ಹಾಗಾಗಿ ಬಹುಶಃ ಇಲ್ಲಿವರೆಗೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಇಲ್ಲಿವರೆಗೆ ಭಾಳ ಪೀಸ್ಫುಲ್ಲಾಗಿ ನಾಗಮಂಗಲದಲ್ಲಿ ಈ ಹಿಂದೂ ಮುಸ್ಲಿಂ ಗಲಾಟೆ ಏನೋ ಇನ್ಸಿಡೆಂಟನ್ನು ಆಗಿರಲಿಲ್ಲ. ನಿನ್ನೆ ದುರಾದೃಷ್ಟ ಆಗಬಾರ್ದಾಯಿತು. ಈಗ ಮೊನ್ನೆ ಮಂಗಳೂರಿನಲ್ಲಿ ಎಲ್ಲರೂ ಸೇರಿ ಗಣಪತಿ ಉತ್ಸವ ಮಾಡಿದ್ದಾರೆ. ಆ ಥರದ್ದು ಎಲ್ಲ ಕಡೆ ಆದಾಗ ಮಾತ್ರ. ಬಟ್ ಇಲ್ಲಿ ನಿನ್ನೆ ಆಗಬಾರ್ದಾಯಿತು, ಇನ್ಸ್ಟಂಟ್ ದುರಾದೃಷ್ಟ ಆಗಿದೆ. ಬಟ್ ತಕ್ಷಣ ಬಹುಶಃ 9 ಗಂಟೆಗೆ ಸೀರಿಯಸ್ ಆಗಿ ಸ್ವಲ್ಪ ವಿಕೋಪಕ್ಕೆ ಹೋಗಿದೆ. ಒಂದು 2 ಅವರ್ಸ್ ಒಳಗಡೆ DC ಅವರು, SP ಅವರು, ನಮ್ಮ ಮೈಸೂರಿನ IG ಮತ್ತು ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಗ್ಯಾದರ್ ಆಗಿ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೋ ಡ್ಯಾಮೇಜನ್ನು ಅಟೆಂಡ್ ಮಾಡಿದ್ದಾರೆ. ಆದರೂ ಸಹ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಒಂದೇ ಒಂದು ಯಾವುದೂ ಪ್ರಾಣ ಹಾನಿಯಾಗಲಿಕ್ಕೆ ಅವಕಾಶವನ್ನು ಮಾಡಿಲ್ಲ ನಮ್ಮ ಪೊಲೀಸ್ ಅಧಿಕಾರಿಗಳು. ಎರಡೂ ಗುಂಪಿನ ಜನ ಕೈ ಮಿಲಾಯಿಸ್ದಂಗೆ ನೋಡ್ಕೊಂಡಿದ್ದಾರೆ. ಸಪ್ರೇಟು ಕೆಲವು ಕಡೆ ಹೋಗಿ ಅಂಗಡಿಗಳಿಗೆ ಬೆಂಕಿ ಹಾಕಿರ್ತಕ್ಕಂಥದ್ದು. ಇದರಲ್ಲಿ ಹಿಂದೂಗಳ ಅಂಗಡಿನೂ ಇದೆ, ಮುಸ್ಲಿಮ್ಸ್ ಅಂಗಡಿನೂ ಇದೆ. ಎರಡೂ ಅಂಗಡಿಗಳು ಡ್ಯಾಮೇಜ್ ಆಗಿದೆ. ನಾನು ರೆವಿನ್ಯೂ ಇಲಾಖೆಯವರು ನಮ್ಮ DC ಅವರು ಇಲ್ಲೇ ಇರೋದ್ರಿಂದ ಎಲ್ಲ ಅಂಗಡಿನೂ ಇಂಡಿವಿಜುವಲ್ಲಾಗಿ ಒಂದು ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೀನಿ. ಯಾರ್ಯಾರ್ದು ಎಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು. ಬೈಕ್ಗಳು ಸ್ವಲ್ಪ ನಮಗೆ ಯಾರ್ದು ಏನು ಅಂತ ಪೂರ್ತಿ ಬರ್ನ್ ಆಗಿರೋದ್ರಿಂದ ಕೆಲವೊಂದು 7-8 ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅವರಾಗಿ ಬಂದು ಅಲ್ಲಿ ಇಲ್ಲಿ ನಿಲ್ಲಿಸಿದ ಬೈಕ್ಗೆ ಬೆಂಕಿ ಹಾಕಿರೋದ್ರಿಂದ ಇಂಥವ್ರದ್ದೇ ಬೈಕು ಅಂತೇಳಿ ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಅದೊಂದು 2-3 ದಿವಸ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಬೈಕ್ದು ಇದಾಗುತ್ತೆ, ಇನ್ಶೂರೆನ್ಸ್ ಇದೆಯಾ ಇಲ್ವಾ, ಯಾರ್ದು ಏನು ಅನ್ನೋದನ್ನು ಒಂದು ಮಾಡ್ತೀವಿ. ಅಂಗಡಿಯವ್ರದ್ದೆಲ್ಲ ಕಂಪ್ಲೀಟ್ 19-20 ಅಂಗಡಿಗಳು ಲೆಕ್ಕ ಸಿಕ್ಕಿದೆ. ಅದು ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಒಳಗಡೆ ಎಸ್ಟಿಮೇಟ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೀನಿ. CM ರಾತ್ರಿನೂ ಸಹ ನಾನು 12:15ನಲ್ಲಿ ಫೋನ್ ಮಾಡಿ ಮಾತನಾಡಿದರು. ನಮ್ಮ ಯತೀಂದ್ರ ಅಂತೇಳಿ ಹಿಂದೆ SP ಇದ್ರು ಇಲ್ಲೇ, ಅವರು ADGP ಲ್ಯಾಂಡ್ ಆಡಿದ್ದಾರೆ, ಅವರನ್ನು ರಾತ್ರಿಯಲ್ಲೇ ಕಳಿಸಿದರು. ನಾನು ಅವ್ರ ಜೊತೆ ಮಾತನಾಡಿದ್ದೆ. ನಮ್ಮ ಮೈಸೂರು IG ಬೋರ್ಲಿಂಗಯ್ಯನವರು ಸಹ ಇವಾಗಲೂ ಇಲ್ಲೇ ಇದ್ದಾರೆ, ADGPನೂ ಇಲ್ಲೇ ಇದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಈಗ ಕಂಟ್ರೋಲಿಗೆ ಬಂದಿದೆ ಅನ್ನೋದು ನಿಮಗೂ ಗೊತ್ತಿದೆ. ಕಂಟ್ರೋಲಿಗೆ ಬಂದಿದೆ. ಮತ್ತೆ ಏನೂ ಆಗದಂಗೆ ನೋಡ್ಕೊಳ್ಳೋ ಅಂಥ ಎಲ್ಲ ಕ್ರಮವನ್ನು, ಎಚ್ಚರಿಕೆಯನ್ನು ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ತಗೊಂಡಿದೆ. ಎಷ್ಟು ಪೊಲೀಸ್ ಮೆನ್ಗಳು ಬೇಕೋ ಸಫಿಷಿಯೆಂಟಾಗಿ ಹಾಕ್ಕೊಂಡಿದ್ದಾರೆ. ಯಾವುದೇ ಸಾರ್ವಜನಿಕರು ಭಯ ಪಡುವಂಥ ವಾತಾವರಣದ ಬಿಟ್ಟಿಲ್ಲ. ಇನ್ನು ಮುಂದೆ ಎಲ್ಲರೂ ಸಹ ದಿನಚರಿಗಳನ್ನ ಆರಂಭ ಮಾಡ್ಬೋದು. ಆ ಥರದ ಯಾವುದಾದ್ರು ಸಣ್ಣ ಪುಟ್ಟ ಇನ್ಸಿಡೆಂಟ್ ಇದ್ರೂ ಪೊಲೀಸ್ ಅಧಿಕಾರಿಗಳು ಪೂರ್ಣ ಪ್ರಮಾಣದ ನಿಯಂತ್ರಣ ಬರೋವರೆಗೂ SP ಅವರು, DC ಅವರು ಇದನ್ನು ಮಾನಿಟರ್ ಮಾಡ್ತಾರೆ. ಮತ್ತು ಪರಿಹಾರವನ್ನು ನಾನು ಮುಖ್ಯಮಂತ್ರಿಗಳ ಜೊತೆ ಸಾಯಂಕಾಲ ಹೋಗಿ ಮಾತನಾಡಿ ಏನು ಪರಿಹಾರ ಕೊಡಲಿಕ್ಕೆ ಸರ್ಕಾರದಿಂದ ಸಾಧ್ಯ, ಅಂಗಡಿಗಳು ಮತ್ತು ಬೈಕ್ಗಳು ಡ್ಯಾಮೇಜ್ ಆಗಿರೋದಕ್ಕೆ ಪರಿಹಾರವನ್ನು ನಾನು ನಂತರ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ಇಂಡಿವಿಜುವಲ್ಲಾಗಿ ರಿಪೋರ್ಟ್ ತರಿಸ್ಕೊಂಡು ಪರಿಹಾರವನ್ನು ಕೊಡ್ತೀವಿ. ನಾನು ವೈಯಕ್ತಿಕವಾಗೂ ಒಂದಷ್ಟು ಪರಿಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಸರ್ಕಾರದ ಏನು ತೀರ್ಮಾನ ಆಗುತ್ತೆ ಮತ್ತು ಎಲ್ಲ ಅಂಗಡಿಗಳದ್ದು ಎಸ್ಟಿಮೇಟ್ ಏನು ಬರುತ್ತೆ ಅದನ್ನು ನೋಡ್ಕೊಂಡು ವೈಯಕ್ತಿಕವಾಗಿ ನಾನು ಯಾರ್ಯಾರಿಗೆ ಎಷ್ಟು ಕೊಡಬೇಕಾಗುತ್ತೆ ಅನ್ನೋದನ್ನು ಅಂದಾಜು ಮಾಡಿ
ನಾನು ವೈಯಕ್ತಿಕವಾಗಿ, ಅದಕ್ಕೇನು ನನ್ನದೇ ಸ್ವತಃ ಕ್ಷೇತ್ರ ಆದ್ದರಿಂದ ನಾನು ರಾಜಕೀಯಕ್ಕೆ ಬಂದದ ಕ್ಷಣದಿಂದ ಯಾವತ್ತೂ ಈ ಥರದ ಇನ್ಸಿಡೆಂಟ್ ಆಗಿರಲಿಲ್ಲ. ಇದೊಂದು ನನಗೆ ಭಾಳ ನವೀನ ಸಂಗತಿ, ತುಂಬ ಬೇಜಾರಾಗಿದೆ. ಬಟ್ ದುರಾದೃಷ್ಟ. ಸೊ ನಾವು ಆದದನ್ನ ಚರ್ಚೆ ಮಾಡೋದಕ್ಕಿಂತ ಮುಂದೆ ಯಾವುದೇ ಇನ್ಸಿಡೆಂಟ್ ಆಗದಂಗೆ ಮತ್ತು ಅವ್ರಿಗೇನಾದ್ರು ಒಂದಷ್ಟು ಸರ್ಕಾರ ಮತ್ತು ನಾನು ವೈಯಕ್ತಿಕವಾಗಿ ಅವ್ರಿಗೆ ಒಂದಷ್ಟು ಸಹಕಾರ ಕೊಡಬೇಕು ಅನ್ನೋದು ನನ್ನದು. ಮತ್ತು ಮುಖ್ಯವಾಗಿ ಮಾಧ್ಯಮ ಸ್ನೇಹಿತರು, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಸೊ ನಿಮ್ಮೆಲ್ರಿಗೂ ವಿನಂತಿ ಮಾಡ್ತೀನಿ. ಸೊ ನೀವು ಪಾರ್ಟ್ ಆಫ್ ಎಲ್ಲ ನಿಮ್ಮ ಅಣ್ಣ ತಮ್ಮದಿರಿದ್ದಂಗೆ ನೀವು ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ನನ್ನಂಥ ರಾಜಕಾರಣಿಗಳಾಗಲಿ ನೀವುಗಳಾಗಲಿ ಯಾರು ಪ್ರವೋಕ ಮಾಡೋಕ್ಕೆ ಹೋದಾಗ್ಲೂ ಅದು ಒಂದು ಸ್ವಲ್ಪ ವಿಕೋಪಕ್ಕೆ ಹೋಗುತ್ತೆ. ನೀವೇ ನೋಡಿದ್ದೀರ, ನಿಮಗೂ ನನಗಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಂದೇ ವಿಚಾರನ 4 ಸಲ ಅದನ್ನು ತೋರ್ಸೋಕ್ಕೆ ಹೋದಾಗ ನೋಡಿದವ್ರಿಗೆ ಎಲ್ರಿಗೂ ಮನಸ್ಸಿನ ಮೇಲೆ ಗಾಯ ಆಗ್ತಾ ಇರ್ತದೆ. ಸೊ ಒಂದು ನಿಮಿಷ ಮೀಡಿಯಾ ತೋರಿಸೋದಕ್ಕಿಂತ ನೀವು ರಾತ್ರಿಯಿಂದ ನೋಡ್ತಿರ್ಬೋದು ಬಿಜೆಪಿ ಟ್ವೀಟ್ಸ್ಗಳಾಗಲಿ, ಬಿಜೆಪಿ ನಾಯಕರುಗಳು ಮಾಡ್ತಿರುವಂಥ ಟ್ವೀಟ್ಗಳಲ್ಲಿ ನಾನು ಹೇಳ್ತೀನಿ ಒಂದು ಕೋಮಿನ ಜನರು ಇನ್ನೊಂದು ಕೋಮಿನ ಜನರ ಮೇಲೆ ಬೆಂಕಿ ಹಚ್ಚಿರುವಂಥ. ಆದರೆ SP ಅವರೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಬೈಟ್ ಕೊಟ್ಟು ಅವ್ರು ಹೇಳಿರೋದು, ಈ ಗಲಾಟೆ ನಡೆದ ನಂತರದಲ್ಲಿ ಅಲ್ಲಿಗೆ ಹೋಗಿ ನಾವು ಶಾಂತಿ ಸಂಧಾನವನ್ನು ಮಾಡಿದ್ವಿ, ಆದರೆ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಕಲ್ಲು ಹೊಡೆದಿರುವಂಥ ಪ್ರಯತ್ನ ಆಗಿದೆ, ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿ. ಇಲ್ಲಿ ನಾನು ಬೆಳಗ್ಗೆ ಬೆಂಗಳೂರಿನಲ್ಲಿ ನನ್ನ ಮನೆ ಹತ್ರ ಹೊರಡ್ಬೇಕಾದ್ರೆ ಮೀಡಿಯಾದವ್ರು ಬಂದಿದ್ದರು. ಹೇಳಿದೆ, ಇಲ್ಲಿ ಯಾವುದೇ ಒಂದು ಕೋಮಿಗೆ ನಾವು ಪ್ರಾಮುಖ್ಯತೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸ್ಪಷ್ಟವಾಗಿ ನಾವು ಎಲ್ಲರೂ ಒಂದೇ. ಯಾರಿಗೆ ಡ್ಯಾಮೇಜ್ ಆಗಿದೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು, ಮುಂದೆ ಯಾವುದು ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಈ ಸರ್ಕಾರದ ಇಲಾಖೆಯ ಜಿಲ್ಲಾಡಳಿತದ ನನ್ನ ವೈಯಕ್ತಿಕವಾದಂಥ ಎಲ್ಲ ಜವಾಬ್ದಾರಿ. ಸೊ ಈಗೇನಾಗುತ್ತೆ, ಸೋಷಿಯಲ್ ಮೀಡಿಯಾ ನಿಮ್ಮನ್ನು ಒಂದು ರೀತಿ ನಾವು ರಿಕ್ವೆಸ್ಟ್ ಮಾಡ್ಬೋದು, ಜನರ ಅನಾಹುತ ತಪ್ಪಿಸ್ಲಿಕ್ಕೋಸ್ಕರ ನಿಮ್ಮ ಸಹಕಾರವನ್ನು ಕೋರ್ಬೋದು. ಸೋಷಿಯಲ್ ಮೀಡಿಯಾ ಯಾರ ಕಂಟ್ರೋಲು ಇಲ್ಲ, ಯಾರ ಕೈಯಲ್ಲಿ ಫೋನ್ ಇರುತ್ತೆ, ಯಾರ ಕೈಗೆ ಮೆಸೇಜ್ ಬರುತ್ತೆ, ಅದೆಲ್ಲೆಲ್ಲೋ ಹೋಗ್ತಾ ಇರ್ತದೆ. ಸೊ ಇದು ಸೋಷಿಯಲ್ ಮೀಡಿಯಾದ ಟೈಮ್, ಕೆಲವು ಏನೂ ಮಾಡೋಕ್ಕಾಗಲ್ಲ. ಆದರೂ ಸಹ ಹಂಗಂತೇಳಿ ನಾವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇದೆ ಅಂತೇಳಿ ನಾವು ಸುಮ್ಮನೆ ಕೂರ್ಲಿಕ್ಕಾಗಲ್ಲ. ಸ್ವಲ್ಪ ಅಟ್ಲೀಸ್ಟ್ ವಾಸ್ತವ ಸತ್ಯವನ್ನು, ಈಗ ಪೀಸ್ಫುಲ್ ಆಗಿರ್ತಕ್ಕಂಥ ಸತ್ಯ ಅಲ್ಲ, ಪೀಸ್ಫುಲ್ ಆಗಿದೆ, ನಾಗಮಂಗಲ ಯಥಾಸ್ಥಿತಿಗೆ ಬರ್ತಾ ಇದೆ ಅಂತೇಳಿ ನಿಮ್ಮಲ್ಲಿ ಒಂದು ಮೆಸೇಜ್ ಹೋದಾಗ ಅದು ದೊಡ್ಡ ಒಂದು ಜನರಿಗೆ ಒಂದು ಕಾನ್ಫಿಡೆನ್ಸ್ ಅಕ್ಕಪಕ್ಕದವ್ರಿಗೆ ಕ್ರಿಯೇಟ್ ಆಗುತ್ತೆ. ಒಂದು ಎರಡನೇದು ಪೊಲಿಟಿಕಲಿ, ಬಹುಶಃ ನಾನು ಕುಮಾರಸ್ವಾಮಿಯವರು ಏನೋ ಹೇಳಿದ್ರು ಅಂತ ಕೇಳಿದ್ರು ನನಗೆ ಬೆಂಗಳೂರಿನಲ್ಲಿ. ನಾನು ಹೇಳಿದೆ, ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಕೇಂದ್ರದಲ್ಲಿ ಅವರು ಮಂತ್ರಿ ಇದ್ದಾರೆ. ರಾಜ್ಯ ಸರ್ಕಾರ ನಮ್ಮದಿದ್ದರೆ, ಕೇಂದ್ರ ಸರ್ಕಾರ ಅವ್ರದ್ದಿದ್ದರೆ, ಲೋಕಸಭಾ ಸದಸ್ಯರು ಸ್ಥಳೀಯವಾಗಿರ್ತಕ್ಕಂಥದ್ದು, ನನಗೆ ಎಷ್ಟು ಜವಾಬ್ದಾರಿ ಇದೆಯೋ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನು ಅನ್ಕೋತೀನಿ. ಅವ್ರು ಏನು ಅನ್ಕೋತಾರೆ ಅನ್ನೋದು ಪ್ರಶ್ನೆ ಬೇರೆ. ನಾನು ಅನ್ಕೋತೀನಿ ಎಲ್ರಿಗೂ ಒಂದೇ ಜವಾಬ್ದಾರಿ. ಸಾರ್ವಜನಿಕರ ಹಿತ ಬಂದಾಗ, ಸೊ ಸಾರ್ವಜನಿಕರದ ಪ್ರಾಪರ್ಟಿ ವಿಚಾರ ಬಂದಾಗ, ಅಪೋಸಿಷನಲ್ಲಿರೋರಾಗಲಿ, ರೂಲಿಂಗ್ ಪಾರ್ಟಿಯವರಾಗಲಿ, ಕೇಂದ್ರ ಸರ್ಕಾರದವರಾಗಲಿ, ಎಲ್ಲರೂ ಸಹ ಸೇರಿ ಇದನ್ನು ಪೀಸ್ಫುಲ್ಲಿಗೆ ತರ್ತಕ್ಕಂಥದ್ದು ಒಂದು. ಸೊ ಮುಂದೆ ಅನಾಹುತ ಆಗದಂಗೆ ನೋಡ್ಕೊಳ್ತಕ್ಕಂಥದ್ದು ಎರಡನೇದು, ಅವ್ರಿಗೆ ಏನಾದ್ರು ಒಂದಷ್ಟು ಪರಿಹಾರ ಕೊಡ್ತಕ್ಕಂಥದ್ದು. ಈ ಮೂರನ್ನೂ ಜವಾಬ್ದಾರಿಯಿಂದ ಎಲ್ಲರೂ ನಡ್ಕೊಂಡ್ರೆ ಈ ಇನ್ಸಿಡೆಂಟ್ಗಳು ಅಲ್ಲಿಗೆ ಸ್ಟಾಪ್ ಆಗುತ್ತೆ, ಮತ್ತೆ ರಿಪೀಟ್ ಆಗಲ್ಲ. ಇಲ್ಲ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಇದನ್ನು ರಾಜಕೀಯವಾಗೇ ನಾವು ಸ್ಟೇಟ್ಮೆಂಟ್ ಮಾಡ್ತೀವಿ ಅಂದರೆ ನಾನು ದೇವರವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ನಾನು ರಾಜಕೀಯವಾಗಿ ಅವ್ರಿಗೆ ಕೌಂಟ್ರ್ ಮಾಡಲಿಕ್ಕೆ, ಸ್ಟೇಟ್ಮೆಂಟ್ ಮಾಡಲಿಕ್ಕೆ ಹೋಗಲ್ಲ. ನಾನು ಈ ವಿಷಯನ ರಾಜಕೀಯವಾಗಿ ಬೆಳೆಸ್ಕೊಳ್ಳಿಕ್ಕೆ ಹೋಗಲ್ಲ. ನನಗೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕ್ರಮ ತಗೊಳ್ಳಿಕ್ಕೆ ನಾನು ಇಲ್ಲೇ SP ಅವರಿದ್ದಾರೆ, ಸಂಪೂರ್ಣವಾಗಿ ಅವರಿಗೆ ನೆನ್ನೆ CM ರಾತ್ರಿ 12ವರೆಲ್ಲೂ ಮಾತನಾಡಿದ್ರು, ಗೃಹ ಸಚಿವರು ಮಾತನಾಡಿದ್ದಾರೆ. ಬೆಳಗ್ಗೆ ನಾನು ಬೆಳ್ಳೂರು ತಲುಪ್ತಿದ್ದಂಗೆ CM ಅವರು ಅವರೇ ಫೋನ್ ಮಾಡಿದರು, ಬ್ರೀಫಿಂಗ್ ತಗೋತಾಯಿದ್ರು. DG ಮತ್ತು ಇಂಟೆಲಿಜೆನ್ಸಿ ADGP ಇದ್ದರು. ಸೊ ನನ್ನ ಹತ್ರ ಮಾತನಾಡಿದ್ದಾರೆ. ಎಲ್ಲ ರಿಪೋರ್ಟ್ ತೊಗೊಂಡು ಸಾಯಂಕಾಲ ನಾನು ಬಂದು ಭೇಟಿ ಮಾಡಿ